ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಬೆಳಗ್ಗೆನೆ ಮಳೆ ಇವಾಗ ಒಂದು 2-3 ಡೇಸಿಂದ ಬಿಡ್ತಾನೆ ಇಲ್ಲ. ಸ್ವಲ್ಪ ಬಿಸಿಲು ಬಂದ್ರೂ ಮತ್ತೆ ಮತ್ತೆ ಮಳೆ ಬರ್ತಾ ಇದೆ. ವೆದರ್ ತುಂಬ ಚೆನ್ನಾಗೇ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ನಾನು ತಿಂಡಿಗೆ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಒಂದು ರೆಸಿಪಿನೂ ಸಹ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾರ್ನಿಂಗೇ ಬೇಗ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸದಾಗಿ ಯಾರಾದ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಇವಾಗ ಕಸ ಎಲ್ಲ ಹೊಡೆದು ಫುಲ್ಲು ನೆಲ ಎಲ್ಲ ಒರೆಸ್ಕೊಂಡು ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡಾಯ್ತು. ಆ್ಯಂಡ್ ಪೂಜೆ ಹತ್ರನೂ ನೋಡಿ ಎಲ್ಲ ನೀಟಾಗಿ ಬೆಳಗ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಷ್ಟೇ. ಫುಲ್ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡಿದ್ನಲ್ಲ ಅವನ್ನು ಜೋಡಿಸ್ಕೊಳ್ಬೇಕು. ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಎಲ್ಲ ಮಾಡಿದೆ. ನೆಕ್ಸ್ಟು ನಾನು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಅದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದನ್ನೇ ನೋಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಆ್ಯಂಡ್ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಕಡೆ ಫುಲ್ ನೀರನ್ನ ಬೇಗ ಬಿಸಿ ಮಾಡ್ಕೊಳ್ಳೋಣ, ವಾರ ಎಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಕೊಂಡು ನೀರನ್ನ ಆಲ್ರೆಡಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಬೇಗ ಮಾಡ್ಬೋದು ತಿಂಡಿನ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಆಗಿದ್ದಾಗೆಲ್ಲ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ನೀರನ್ನ ಫಸ್ಟು ಕಾಯಿಸ್ಕೊಂಡ್ಬಿಡ್ತೀನಿ, ಆವಾಗಾದರೆ ಬೇಗ ಬೇಯುತ್ತಲ್ವ ಅಕ್ಕಿ ಹಾಕಿದಾಗ. ಸೊ ಹಾಗಾಗಿ ಇವಾಗ ನೋಡಿ ಒಗ್ಗರಣೆಗೆ ಅಂತ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಆ್ಯಂಡ್ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಳ್ತೀನಿ ಯಾವಾಗ್ಲೂ ಅಷ್ಟೇ. ಆ ಥರ ಜಜ್ಜಿ ಸಿಪ್ಪೆ ಸಮೇತ ಇಟ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಯಾವುದಕ್ಕೇ ಹಾಕಿದ್ರು. ನೆಕ್ಸ್ಟು ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಎಣ್ಣೆ ಆ್ಯಂಡ್ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಫುಡ್ಡಲ್ಲೂ ಟೇಸ್ಟ್ ಇರುತ್ತೆ. ಆ್ಯಂಡ್ ಕಡಲೆ ಬೀಜಗಳನ್ನ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ವಲ್ಪ ನೀಟಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟೇ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೇಕು, ಕೊನೆಯಲ್ಲೇ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಫಸ್ಟೇ ಹಾಕ್ಕೊಂಡು ಸ್ವಲ್ಪ ಹಂಗೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ನಂತರ ನಾನು ಈರುಳ್ಳಿ ಎಲ್ಲನೂ ಹಾಕ್ಕೊಳ್ಳೋದು ಯಾವಾಗ್ಲೂ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು ವಾರ ಎಲ್ಲ ಮಾಡಿ ಕೆಲಸ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಸ್ವಲ್ಪ 9:30 ಆಗಿತ್ತಲ್ವ, ಬೇಗ ತಿಂಡಿ ಮಾಡಿಕೊಂಡು ನನಗೂ ಹೊಟ್ಟೆ ಹಸಿವಾಗಿತ್ತು ಅಂದ್ಕೊಂಡು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಅಂತ. ಇವಾಗ ನಾನು ಒಂದು ಈರುಳ್ಳಿನ ಫಸ್ಟು ಹಾಫ್ ಕಟ್ ಮಾಡಿಕೊಂಡು ಮತ್ತೆ ಅದೇನು ಹಾಫ್ ಕಟ್ ಮಾಡ್ಕೊತಿರ್ತೀವಿ ಅದರಲ್ಲಿ ಮತ್ತೆ ಅಡ್ಡ ಹಾಫ್ ಕಟ್ ಮಾಡಿಕೊಂಡ್ರೆ ಈ ರೀತಿ ಜಾಸ್ತಿ ಈರುಳ್ಳಿ ಮಾಡ್ಕೊಂಡಂಗೆ ಆಗುತ್ತೆ ಕಟ್ ಮಾಡ್ಕೊಂಡಂಗೆ. ಸೊ ನಾನು ಯಾವಾಗ್ಲೂ ಹಂಗೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಬೇಕಾದರೆ ಯಾವಾಗಲಾದ್ರೂ ತೋರಿಸ್ತೀನಿ. ಒಂದು ಈರುಳ್ಳಿಲಿ ನೋಡಿ ಎಷ್ಟೊಂದು ಈರುಳ್ಳಿ ಹಾಕ್ದಂಗಾಗುತ್ತೆ ಕಟ್ ಮಾಡಿಕೊಂಡು. ನೆಕ್ಸ್ಟು ನಾನು ಸ್ವಲ್ಪ ಹಂಗೆ ಈರುಳ್ಳಿ ಫ್ರೈ ಮಾಡಿಕೊಂಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು. ನೈಟ್ ಸ್ವಲ್ಪ ಪಾಪು ಗೋಳಿಕೊಳ್ತಾನೆ ಆ್ಯಂಡ್ ನಿದ್ದೆಗೆಟ್ಟಿರ್ತೀನಿ. ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳ್ಬೋದು ಇತ್ತೀಚೆಗೆ. ಆ್ಯಂಡ್ ನನಗೂ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಥರ ಆಗಿಬಿಟ್ಟಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ನೆಕ್ಸ್ಟು ನೀಟಾಗಿ ಸ್ವಲ್ಪ ಹಂಗೇನೆ ನಾನು ಟೊಮೆಟೊನ ಮಗಸ್ಕೊಳ್ತೀನಿ. ಆ್ಯಂಡ್ ಇವಾಗ ಪಾಪು ಅಂತೂ ಸುಮ್ಮನೆ ಇರೋದೇ ಇಲ್ಲ ಒಂದತ್ರ. ತುಂಬ ಕಷ್ಟ ಇಟ್ಕೊಳ್ಳೋದು ಅಂತಲೇ ಹೇಳ್ಬೋದು. ಸೊ ನೋಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಲಾಸ್ಟಲ್ಲಿ ಯಾವಾಗಲೂ ಹಾಕ್ಕೊಳ್ತಾ ಇದ್ದೆ, ಬಟ್ ಟೊಮೆಟೊ ಬಾತು ಪಲಾವ್ ಎಲ್ಲ ಮಾಡಿದಾಗ ಇದ್ರೊಳಗೆ ಈ ರೀತಿಯೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿಯೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು. ಬೇಗನೆ ಆಯಿತು, ಒಂದು 10 ಅಷ್ಟೊತ್ತಿಗೆ ತಿಂಡಿ ಎಲ್ಲ ತಿನ್ನೋ ಹೊತ್ತಿಗೆ. ಪಾಪು ಸುಮ್ಮನೆ ಎದ್ದು ಆಟ ಆಡಿಕೊಂಡು ಅವನಿಗೆ ಬಿಸ್ಕೆಟು ಮತ್ತು ಹಾಲು ಎಲ್ಲ ತಿನ್ನಿಸಿದ್ನಲ್ಲ, ಸೊ ನೋಡ್ಕೊಳ್ತಾ ಇದ್ರು ಲೋಹಿತ್ ಅವರು. ಅಷ್ಟರಲ್ಲಿ ನಾನು ಬೇಗ ತಿಂಡಿ ಮಾಡಬೇಡ ಅಂದ್ಕೊಂಡು ಬೇಗ ಬಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು. ನಂತರ ನಾನು ನೀರೇನು ಕಾಯಿಸಿಟ್ಕೊಂಡಿದ್ದೆ ಎಕ್ಸ್ಟ್ರಾ ಒಂದು ಸೈಡು, ಆ ಒಂದು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ದಿನ ಈ ರೀತಿ ಲೇಟ್ ಆಗಿಬಿಡುತ್ತಲ್ಲ, ಅವಾಗ ಇದೇ ರೀತಿ ಮಾಡ್ಕೊಳ್ತೀನಿ. ಪಾಪು ಮಲಗಿದ್ದಾಗ ಬೇಗ ಕೆಲಸ ಮಾಡ್ಕೊಳ್ತೀನಿ, ಅವ್ನು ಎದ್ದಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಕೈ ಎಳ್ತೇನೆ ಹಾಕ್ಕೊಳ್ತೀನಿ, ಹಳಿ ಉಪ್ಪು ಬರುತ್ತಲ್ಲ ಅದನ್ನು. ನನಗೆ ಅಷ್ಟು ಸ್ಪೂನಲ್ಲೆಲ್ಲ ಹಾಕ್ಕೊಳ್ಳೋದು ಅಷ್ಟು ಅಂದಾಜು ಗೊತ್ತಾಗಲ್ಲ. ಸೊ ಹಾಗಾಗಿ ಕೈಯಲ್ಲೇ ಅಂದಾಜು ಮಾಡ್ಕೊಳ್ತೀನಿ. ನೆಕ್ಸ್ಟು ರುಚಿ ನೋಡಿಕೊಂಡಾಗ ಗೊತ್ತಾಗುತ್ತೆ. ಕಮ್ಮಿ ಅಂದಾಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ನೋಡಿ ಇವಾಗ ಸ್ವಲ್ಪ ಒಂದು ಕುದಿ ನೀರು ಕಾಯ್ದಿದೆ. ಇವಾಗ ನಾನು ರೈಸ್ನ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಒಂದು 2 ಸಲ ತೊಳೆದು ಆ ಒಂದು ರೈಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂತೂ ವೆದರ್ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ತುಂಬ ಗಾಳಿ ಎಲ್ಲ ಬೀಸಿದೆ. ರೋಹಿಣಿ ಮಳೆ ಮುಗಿದೋಗಿ ಅದೇನೋ ಹೊಸ ಮಳೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು, ನನಗಷ್ಟು ಮರ್ತೋಯ್ತು. ಲಾಸ್ಟಲ್ಲಿ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಸ್ವಲ್ಪ ಬೇಗನೆ ಹಾಕ್ಕೊಳ್ಬೇಕು. ಸ್ವಲ್ಪ ನೀರೆಲ್ಲ ಮಳದ ಮೇಲೆ ಹಾಕ್ಕೊಂಡ್ರೆ ಒಂಥರ ಅದು ಏನೋ ಒಂಥರ ರಬ್ಬರ್ ಥರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ಬೇಗನೆ ಹಾಕ್ಕೊಂಡ್ರೆ ಬೆಟರ್. ನೀರು ಆಮೇಲೆ ಕುದಿ ಹತ್ತಿದ್ರೆ ಚೆನ್ನಾಗಿರುತ್ತೆ, ಮುಂಚೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಾದಮೇಲೆ ನಾನು ಒಂದು 5 to
6 ಮಿನಿಟ್ಸು ಸ್ವಲ್ಪ ಬೇಯಿಸ್ಕೊಳ್ತೀನಿ ಚೆನ್ನಾಗಿ. ಸ್ವಲ್ಪ ಧನಿಯಾ ಪೌಡ್ರನ್ನ ಅಂದರೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೆ, ಟೇಸ್ಟ್ ಇರುತ್ತೆ ಅಂತ ಅಷ್ಟೇನೆ. ಅದೆಲ್ಲ ಮಸಾಲೆ ಮಿಕ್ಸ್ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ರುಚಿಗೆ ಅಂತ ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಏನು ಹಾಕ್ಕೊಳ್ಳಿಲ್ಲ, ಬಿಕಾಸ್ ಹಸಿರು ಮೆಣಸಿನ್ಕಾಯೇ ಖಾರ ಇರುತ್ತೆ ಅಂದ್ಕೊಂಡು. ಇವಾಗ ವಿಷಲ್ ಕೂಗೋಕೆ ಇಟ್ಟಿದ್ದೀನಿ. ಒಂದು 2 to 3 ವಿಷಲ್ಸ್ ಕೂಗಿಸ್ಕೊಂಡೆ. ನಂತರ ನೋಡಿ ಟೊಮೆಟೊ ಬಾತ್ ಈ ರೀತಿ ರೆಡಿ ಆಗಿತ್ತು. ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಹಾಕ್ಕೊಂಡು ತಿಂದೆ ಅಂತಲೇ ಹೇಳ್ಬೋದು. ಬಿಕಾಸ್ ಬಿಸಿಲು ತಿಂದರೆ ಚೆಂದ ಚಳಿಗೆ. ನೋಡಿ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಬೇಗ ತಿಂತಾಯಿದ್ದೀನಿ. ನಾನು ತಿಂದು ಆದಮೇಲೆ ಲೋಹಿತ್ ಅವ್ರಿಗೆ ಹಾಕ್ಕೊಟ್ಟೆ. ನೋಡಿ ಅಷ್ಟರಲ್ಲಿ ನೆಕ್ಸ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನ ಊಟ ಎಲ್ಲ ಆಗಿ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಪಾತ್ರೆನ ಅಂತ ಇಟ್ಟಿದ್ದೆ. ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಷ್ಟೊಂದು ಮೋಡ ಆಗಿದೆ. ವೆದರ್ ಅಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ. ಲೋಯಿ ಅವರೂ ಇದ್ರಲ್ವ, ಅವರು ಎಲ್ಗೋ ಓಕೆ ಅಂತ ನೋಡ್ತಾ ಇದ್ದು. ಸೊ ಅಷ್ಟರಲ್ಲಿ ಮಕ್ಳುಗಳೆಲ್ಲ ಬಂದು ಆಟೋದಲ್ಲಿ ನಮ್ಮ ಮನೆ ಮುಂದೆ 2-3 ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾರಲ್ಲ, ನೆಕ್ಸ್ಟ್ ಅವ್ರನ್ನ ಕರ್ಕೊಂಬರೋಕ್ಕೂ ಲೋಯಿ ಹೋಗ್ತಾರೆ. ಸ್ವಲ್ಪ ನೋಡಿ ಮಳೆ ಎಲ್ಲ ಬರ್ತಾ ಇದೆ, ನೀರು ತುಂಬ ಚೆನ್ನಾಗಿ ಮಳೆ ಬರ್ತಿದೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಮಳೆ ಜಾಸ್ತಿ ಆಗ್ತಿದೆ, ವೆದರ್ ಎಲ್ಲ ಚೆನ್ನಾಗಿಲ್ಲ. ಫುಲ್ ಅಂದರೆ ಫುಲ್ಲು ಮಳೆ ಜಟಿ ಜಟಿ ಅಂತ. ನಾನು ಪಾತ್ರೆ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೆ. ಎಷ್ಟು ಜೋರಾಗಿ ಬರ್ತಿದೆ ಅಂತ ಒರಿಜಿನಲ್ ಸೌಂಡು ಕ್ಲಿಪ್ಪಿಂಗ್ಸ್ನ ಮುಂದೆ ಹಾಕ್ಕೊಂಡು ಹೋಗ್ತೀನಿ. ಫುಲ್ ಮಳೆ ಬರ್ತಾ ಇದೆ ನೋಡಿ. ನಮ್ಮ ಮನೆ ಸುಬ್ಬ ಅಂತೂ ಫುಲ್ಲು ನಿದ್ದೆ ಡೀಪಾಗಿದ್ದಾನೆ. ಬೆಸ್ಟ್ ಮಲ್ಕೊಳ್ಳೋದಕ್ಕೆ. ಒಳಗಡೆ ಮಲ್ಕೊಳ್ಳಿ ಅಂತ ಬರೋದೇ ಇಲ್ಲ, ಅಲ್ಲೇ ಮಲ್ಕೊಳ್ತಾರೆ ನೋಡಿ. ಪಾತ್ರೆಗಳನ್ನ ಹಂಗೆ ವಾಶ್ ಮಾಡಿ ಆ ಕಡೆ ಮಳೆ ನೀರು ಸ್ವಲ್ಪ ಸೋಪಿನ ನೀರೆಲ್ಲ ಒಂದೇ ಅಂತ ಇಟ್ಕೊಂಡಿದ್ದೆ. ಫುಲ್ಲು ಮಳೆ ಅಂತಲೇ ಹೇಳ್ಬೋದು. ಅಂತ ಸ್ಕೂಲ್ ಮಕ್ಕಳು ಬಂದ್ರಲ್ಲ, ಅವ್ರು ಹಂಗೆ ಜಸ್ಟ್ ಹಾಯ್ ಮಾಡ್ತಾಯಿದ್ರು. ನಮ್ಮ ಮನೆದೊಂದು ಅಂಬ್ರೆಲ್ಲ ಕೊಟ್ಟು ಅವ್ರು ಇನ್ನೊಬ್ರನ್ನ ಕರ್ಕೊಂಬರೋಕೆ ಕಳಿಸಿದ್ವಿ. ಮಕ್ಕಳಿಗಂತೂ ಫುಲ್ ಖುಷಿ. ಆ್ಯಂಡ್ ಪಾಪು ಒಳಗಡೆ ನಾನು ಕರ್ಕೊಂಡು ಇಟ್ಕೊಂಡಿದ್ದ ಲೋಹಿತ್ ಅವರು ವಾರ್ಕೆಲ್ಲ ಫೋನಲ್ಲಿ ಮಾತಾಡಿಕೊಂಡು ಅವ್ನ ಆಟ ಆಡಿಸ್ತಾ ಇದ್ರು. ಅವನಿಗೂ ಫಸ್ಟೇ ಕಿಟಕಿಯಲ್ಲಿ ಸರಳುಗಳನ್ನೆಲ್ಲ ಇಟ್ಕೊಳ್ಳೋದು ಖುಷಿ. ನೋಡಿ ನಿಂತ್ಕೊಂಡು ಅದ್ರಲ್ಲಿ ಛತ್ರಿ ಬೇರೆ ಕೊಡ್ತಿದ್ದಾರೆ, ಹೇಳ್ಕೊಳ್ತಾ ಇದ್ದಾನೆ. ಅಪ್ಪ ಮಗ ಇವಾಗೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಲೋಹಿತ್ ಅವರು ಊರಲ್ಲೇ ಇದ್ದಾರೆ, ಏನಾದರೂ ವರ್ಕ್ ಇದ್ದಾಗ ಬ್ಯಾಂಗ್ಳೂರ್ಗೆ ಹೋಗಿ ಬರ್ತಾರಲ್ಲ, ಹಂಗಾಗಿ ನೋಡಿ ಫುಲ್ ಖುಷಿ ಅವನಿಗೆ. ಪಾಪುಗಂತೂ ನಾನು ಸುಮ್ಮನೆ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಫುಲ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ. ಆವಾಗ ಲೋಯಿ ಅವರೇ ಇಟ್ಕೊಂಡಿರ್ತಾರೆ ಪಾಪುನ, ಬಿಕಾಸ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕಲ್ಲ, ಹಂಗಾಗಿ. ನೋಡಿ ಸ್ವಲ್ಪ ಮಳೆ ಅಂತೂ ಕಮ್ಮಿ ಆಗಿತ್ತು. ಲೋಯಿ ಅವರು ಮಕ್ಕಳನ್ನೆಲ್ಲ ಒಬ್ಬರು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಎಲ್ಲ ಬಂದ್ರಲ್ಲ, ಪಾಪು ಜೊತೆ ಆಟ ಆಡ್ಕೊಂಡಂಗೆ ಆಗುತ್ತೆ ಅಂತ ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡಿದ್ರು. ಫೈನಲಿ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತಿಗೆ. ನಂತರ ನಾನು ಪಾಪುಗೆ ಸ್ವೆಟರ್ ಟೋಪಿ ಎಲ್ಲ ಹಾಕ್ಬಿಟ್ಟು, ಸ್ವೆಟರ್ ಹಾಕಿಸ್ಕೊಳ್ಳಿಲ್ಲ ಅವನು, ಸೊ ಟೋಪಿ ಮಾತ್ರ ಹಾಕಿದ್ದೀನಿ. ನೆಕ್ಸ್ಟು ಸ್ವೆಟರ್ನ ಹಾಕಬೇಕು, ಚಳಿ ಇತ್ತಲ್ವ, ಅವನ ಜೊತೆ ಆಟ ಆಡ್ತಾ ಇದ್ದೆ. ನಂದು ಮೂಗನ್ನ ಚುಚ್ಚಿದ್ನಲ್ಲ, ಒಂದು 4 ಡೇಸ್ 5 ಡೇಸ್ ಆಗಿತ್ತು. ಸ್ವಲ್ಪ ರೆಡ್ಡಲ್ಲೇ ಇದೆ, ನೋವಾಗಿತ್ತು. ಸೊ ಅಲ್ಲಿ ಬೇರೆ ಕೈಯಲ್ಲಿ ಬೇರೆ ಸ್ವಲ್ಪ ಎಳ್ದಾಕಿದಂಗೆ ಮಾಡ್ದೆ, ಸ್ವಲ್ಪ ಪೇಯ್ನ್ ಆಗಿತ್ತು. ಆ್ಯಂಡ್ ನಾನು ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡೆ, ಸ್ವಲ್ಪ ನೋವು ಕಮ್ಮಿ, ಪರವಾಗಿಲ್ಲ. ಈ ಸಲ ನಾನು ನೀಟಾಗಿ ಮಾಯಿಸ್ಕೊಳ್ಬೇಕು. ನಂಗೆ ಇಷ್ಟ ಆಗೋ ಥರ ಡಿಸೈನ್ಸ್ಗಳಲ್ಲಿ ಸ್ವಲ್ಪ ಮೂಗ್ಬಟ್ಟು ಹಾಕ್ಕೊಬೇಕು ಅಂತ ಇದ್ದೀನಿ. ಪಾಪುನ ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೆ, ಹಾಯ್ ಅಂತ ಹೇಳು ಪಾಪು ಅಂತ. ಅವನಿಗೆ ಫುಲ್ಲು ಖುಷಿ. ಕಿಟಕಿ ಹತ್ರ ನಿಂತ್ಕೊಂಡು ಎಲ್ಲ ಬಗ್ಗೆ ನೋಡ್ತಾ ಇದ್ದ. ಅವನದು ಕಿವಿದೇನು ಗಾಯ ಆಗಿಲ್ಲ, ಆರಾಮಾಗಿದ್ದಾನೆ. ಅವನು ಸ್ವಲ್ಪ ಕೈಯಲ್ಲಿ ಅವನು ಎಳ್ಕೊತಿರ್ತಾನೆ. ಸ್ವಲ್ಪ ಅವನಿಗೂ ಪೇಯ್ನ್ ಕಿಲ್ಲರ್ ಅವ್ನು ಮಲಗಿದ್ದಾಗ ಆಯಿಂಟ್ಮೆಂಟ್ನ ಹಚ್ಚಿದ್ದೀನಿ ಕಿವಿಗಳಿಗೆ. ಆರಾಮಾಗಿದ್ದಾನೆ, ಅಷ್ಟೊಂದು ಏನು ಗೋಳಿ ಕಳ್ಳಿಲ್ಲ. ಅವ್ರ ಮಕ್ಳಿಗೆ ಜ್ವರ ಬರುತ್ತಂತೆ, ನಮ್ಮ ಪಾಪುಗೆ ಏನು ಜ್ವರ ಎಲ್ಲ ಏನು ಬರಲಿಲ್ಲ. ಖುಷಿಗೆ ನೋಡಿ ಕೈ ಇಟ್ಕೊಂಡು ಫೋನೆಲ್ಲ ಎಳ್ದಾಕ್ತಾ ಇದ್ದ. ನನ್ನ ಮೂಗು ಸ್ವಲ್ಪ ಊದಿರೋ ಥರ ಆಗಿತ್ತು. ಮೂಗ್ಬಟ್ಟು ಚುಚ್ಕೊಳ್ಳೋದು ನಂಗೆ ಪ್ಲ್ಯಾನೇ ಇರಲ್ಲ, ಸುಮ್ಮನೆ ಪಾಪು ಕಿವಿ ಚುಚ್ದಾಗ ನೋಡೋಣ ಇತ್ತಲ್ವ ಲೋಯಿ ಅವ್ರದ್ದು ಕಿವಿಗೆ ಹಾಕ್ಕೊಂಡಿದ್ದು ಅಂತ ಮಂಡಿ ಥರ ಧೈರ್ಯವಾಗಿ ಕುತ್ಕೊಂಡು ಚುಚ್ಚಿಸ್ಕೊಂಬಂದೆ. ಅವ್ನಿಗೆ ನಿದ್ದೆ ಬರ್ತಾ ಇತ್ತೇನೋ, ಕೈನ ಕಣ್ಣೆಲ್ಲ ಉಜ್ಕೊತಿದ್ದ ಕೈಯಲ್ಲಿ. ಹಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊಲ್ದ ಹತ್ರ ಲೋಯಿ ನಾನು ಹೋಗಿ ಬಂದಿದ್ವಿ. ಅಲ್ಲೊಂದು ಗುಂಡಿ ಇದೆ ಫುಲ್ ದೊಡ್ಡದು, ಆನೆ ಗುಂಡಿ ಅಂತಾರಂತೆ. ಅವಾಗೆಲ್ಲ ಆನೆಗಳನ್ನ ಹಾಕಿ ಪಳಗ್ಸೋರಂತೆ ಅಲ್ಲಿ. ನೋಡಿ ಅರ್ಧಕ್ಕರ್ಧ ನೀರು ತುಂಬ್ಕೊಂಡ್ಬಿಟ್ಟಿದೆ, ಅಷ್ಟು ಮಳೆ. ಒಂಥರ ವೆದರ್ ಸಖತ್ತಾಗಿರುತ್ತೆ. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ನೋಡಿ ಎಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಚಿವ್ ಅಂತ ನೀರಿನ ಸೌಂಡು ಎಲ್ಲನೂ. ಸುಮ್ಮನೆ ಹಂಗೆ ಚೆನ್ನಾಗಿತ್ತು ವೆದರ್ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಮಳೆ ಬರೋ ಅಷ್ಟರಲ್ಲಿ ನಾವು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಅದ್ರ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅವತ್ತು ಎಲ್ಲ ಹೊಲ್ದ ಹತ್ರ ಎಲ್ಲ ಹೋಗಿ ಬಂದ್ವಿ. ಸ್ವಲ್ಪ ಚಳಿ ಇತ್ತು, ಹಂಗಾಗಿ ಸಂಜೆಗೆ ಸ್ವಲ್ಪ ಲೋಹಿತ್ ಅವ್ರು ಬೋಂಡ ಏನಾದರೂ ಮಾಡು ಅಂತ ಇದ್ರು ಅಂತ ಸ್ವಲ್ಪ ಬೋಂಡ ಮಾಡೋಣ, ಪಕೋಡದ ಥರ, ಲೈಕ್ ಈರುಳ್ಳಿ ಬಜ್ಜಿ ಮಾಡೋಣ ಅಂದ್ಕೊಂಡು. ನೋಡಿ ಈರುಳ್ಳಿನೆಲ್ಲ ಸಣ್ಣ ಸಣ್ಣ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಜೀರಿಗೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡು ಎಲ್ಲನೂ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚಳಿಗೆ ಒಂಥರ ಇವಾಗ ಏನಾದರೂ ಗರಂ ಗರಂ ಥರ ಟೇಸ್ಟಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಲೋಹಿತ್ ಅವರು ಕೇಳಿದ್ರಲ್ಲ, ಸೊ ಹಂಗಾಗಿ ಮಾಡೋಣ ಅಂತ. ಇವಾಗ ಎಲ್ಲದನ್ನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಮತ್ತು ಹೆಸ್ರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಕ್ರಿಸ್ಪಿಯಾಗಿ ಬರುತ್ತೆ, ಆಪ್ಷನಲ್ ಇದು, ನೀವು ಬೇಕಾದ್ರೆ ಹಾಕ್ಕೊಬೋದು. ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನ ಒಂದು 2 ಸ್ಪೂನ್ ಹಾಕ್ಕೊಂಡಲ್ಲ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ, ಎಳೆದು ತೊಗೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನು ಇವಾಗ ಕಡಲೆ ಹಿಟ್ಟನ್ನ ನೆಕ್ಸ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಅದರಲ್ಲಿರೋದು ಈರುಳ್ಳಿ ಇರೋವಂಥ ನೀರೇ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದನ್ನು ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ಒಂಥರ ಕ್ರಿಸ್ಪಿಯಾಗಿ ಬರುತ್ತಲ್ವ, ಆಮೇಲೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಇವಾಗ ಸ್ವಲ್ಪ ಈರುಳ್ಳಿಗೆಲ್ಲ ಅಂಟ್ಕೊಳ್ಳಿ ನೀಟಾಗಿ ಕಡಲೆ ಹಿಟ್ಟು ಅಂತ ಹಂಗೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಇವಾಗ ನೀರು ಹಾಕ್ಕೊಂಡು. ನಂತರ ಇವಾಗ ಫೈನಲಿ ನೋಡಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ. ಇವಾಗ ಫುಲ್ ಚಳಿ ಅಲ್ವಾ, ಏನಾದರೂ ಇದ್ರೇ ಟೇಸ್ಟಾಗಿ ಇರುತ್ತೆ. ಆಮೇಲೆ ನಮಗೂ ಸ್ವಲ್ಪ ತಿನ್ನಬೇಕು ಅಂತ ಇರುತ್ತೆ ಅವಾಗವಾಗ ಏನಾದರೂ. ಅದ್ರ ಜೊತೆ ಸ್ವಲ್ಪ ಹಪ್ಳಗಳ್ನು ಎಣ್ಣೆಗೆ ಹಾಕ್ಕೊಂಡಿದ್ದೆ. ಸೊ ನಾನು ಒಂದು ಕೈಯಲ್ಲೇ ಫಸ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ತಾಯಿದ್ದೆ, ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಎಲ್ಲೋ ಫೋನ್ ಇಟ್ಟಿದ್ದೀನಿ, ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿತ್ತು ತೊಗೊಳ್ಳುವಾಗ. ನೆಕ್ಸ್ಟು ಇನ್ನೊಂದು ಸ್ವಲ್ಪನೇ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟನ್ನು. ತುಂಬ ಮಳೆ ಅಲ್ವಾ, ಹಾಗಾಗಿ ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ನನ್ನ ಬಾಡಿ ಒಂಥರ ಒಂದು ಸ್ವಲ್ಪ ಬಿಸಿಲಿದ್ದಾಗ ಫುಲ್ ಹೀಟ್ ಬಾಡಿ ಥರ ಆಗಿರುತ್ತೆ, ಚಳಿಗೆ ಮಳೆ ಬಂದಾಗ ಫುಲ್ ಕೋಲ್ಡ್ ಬಾಡಿ ಥರ ಆಗಿಬಿಡುತ್ತೆ. ಯಾಕೆ ಹಂಗಾಗುತ್ತೆ ಅಂತಲೇ ಗೊತ್ತಿಲ್ಲ, ಒಂಥರ ಫುಲ್ ಹೀಟು ಅಲ್ಲ ಈ ಕಡೆ ಫುಲ್ ಕೋಲ್ಡು ಅಲ್ಲ, ಆ ರೀತಿ. ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು 6:30ಗೆಲ್ಲ ಕಾಫಿ ಮತ್ತು ಬೋಂಡ ಎಲ್ಲ ಮಾಡ್ಕೊಂಡಾಯಿತು. ಈರುಳ್ಳಿ ಬಜ್ಜಿ ಚೆನ್ನಾಗಿರುತ್ತೆ ಟೇಸ್ಟಿಗೆ, ನಾರ್ಮಲ್ ಬೋಂಡ ಮಾಡೋದಕ್ಕಿಂತ ಏನೋ ಒಂಥರ ಕ್ರಿಸ್ಪಿಯಾಗಿ, ಮತ್ತು ಈರುಳ್ಳಿ ಟೇಸ್ಟೇ ಬೇರೆ ಎಣ್ಣೆಲಿ ಒಗ್ಗರಣೆ ಹಾಕ್ಕೊಂಡಾಗ. ಹಂಗಾಗಿ ಇವಾಗ ಆಲ್ಮೋಸ್ಟು ಎಲ್ಲನೂ ಮಾಡ್ಕೊಂಡಾಯಿತು, ಮಿಕ್ಸ್ ಮಾಡ್ಕೊಂಡಾಯಿತು. ಸ್ವಲ್ಪನೇ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಇಲ್ಲಾಂದರೆ ಹೊರಟಾಗ್ತಾವಲ್ವ, ಹಾಗಾಗಿ. ಇವಾಗ ನೋಡಿ ಆಲ್ಮೋಸ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ, ಈಗ ರೆಡಿ ಆಯಿತು. ಇವಾಗ ಒಂದು ಕಡೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ನಲ್ವ, ಆಲ್ಮೋಸ್ಟು ಎಣ್ಣೆ ಕಾಯ್ತಾ ಇದೆ. ಇವಾಗ ಕಾಯ್ದಾಗಿತ್ತು, ಇವಾಗ ಸ್ವಲ್ಪ ಒಂದೊಂದನ್ನೇ ಬಿಟ್ಕೊಳ್ಳೋಣ ಅಂತ ಬಜ್ಜಿನ ಬಿಟ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ನನಗಿಷ್ಟ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ಸ್ವಲ್ಪನೇ. ಬಟ್ ಇರಲಿಲ್ಲ ಮೆಣಸಿನ್ಕಾಯಿ ಬೋಂಡ, ಹಂಗಾಗಿ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಪಾಪುಗೆ ಸ್ವಲ್ಪ ಹಾಲು ಬಿಸ್ಕೆಟ್ ಎಲ್ಲ ಕೊಡ್ತೀನಿ ನಾರ್ಮಲ್ಲಾಗಿ, ಹಾಲಿಗೆಲ್ಲ ಹಾಕಿ ಚೆನ್ನಾಗಿ ತೆಳ್ಳಗೆ ಮಾಡ್ಕೊಂಬಿಟ್ಟು. ಅವನು ಆರಾಮಾಗಿ ತಿಂತಾನೆ. ಒಂದೊಂದು ಸಲ ತಿನ್ನಲ್ಲ, ಚಾಷ್ಟೆ ಮಾಡ್ತಾನೆ. ಅವಾಗ ಸ್ವಲ್ಪ ಸಿಟ್ಟು ಬರುತ್ತೆ ನನಗೆ, ಬಿಕಾಸ್ ಮಕ್ಕಳು ತಿಂದರೆ ನಮಗೊಂಥರ ಸಮಾಧಾನ, ಬೇರೆಯವರೆಲ್ಲ ತಿನ್ನಿಸೋದೇ ಇಲ್ವೇನೋ ಮಕ್ಕಳಿಗೆ ಅನ್ನೋ ಥರ ಹೇಳ್ತಿರ್ತಾರೆ. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಒಂದೊಂದು ಸಲ ನೈಟ್ ತಿನ್ನೋದೇ ಇಲ್ಲ, ಎಷ್ಟು ಹಿಂಸೆ ಮಾಡೋದು, ನಿದ್ದೆ ಬಂದಿರುತ್ತೆ, ಬೇಗ ಮಲ್ಕೊಳ್ತಾನೆ, ಬೇಗ ಮಾರ್ನಿಂಗಲ್ಲಿ ಎದ್ದೇಳ್ತಾನೆ, ಸ್ವಲ್ಪ ಹಿಂಸೆ ಕೊಡ್ತಾನೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳುವಾಗ ನನ್ನ ಕೈ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ನನಗೆ ಯೂಶ್ವಲಿ ಈ ರೀತಿ ಇಕ್ಳೆಲ್ಲ ಇಟ್ಕೊಂಡು ಮಾಡೋ ಅಭ್ಯಾಸ. ಕೊನೆಗೆ ಒಂದು ಸಲ ಫೋನ್ನ ಎಲ್ಲೋ ತೆಗೆದಿಟ್ಟು ತೊಗೊಂಡೆ. ಆಲ್ಮೋಸ್ಟು ಒಂದು ಸೈಡು ಇವಾಗ ಈರುಳ್ಳಿ ಬಜ್ಜಿ ಆಗ್ತಾಯಿತ್ತು. ಸೊ ಆನಂತರ ನಾನು ಒಂದು ಕಡೆ ಕಾಫಿಗೆ ಇಟ್ಕೊಳ್ತಾ ಇದ್ದೆ ನೋಡಿ ಆ ಕಡೆ. ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟು ನಾನು ಒಂದು ಸ್ವಲ್ಪ ರಿವರ್ಸ್ ಬೋಂಡಗಳನ್ನ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತಳ ಹಿಡಿದೋ ಥರ ಆಯಿತು, ಮೇ ಬಿ ಅದು ಯಾಕೆ ಅಂತ ಗೊತ್ತಿಲ್ಲ, ಎಣ್ಣೆ ಕಾಯ್ದಿತ್ತು, ಬಟ್ ಆದ್ರೂ ಹಂಗೆ ಆಯಿತು. ಇಟ್ಸ್ ಓಕೆ ಅಂದ್ಕೊಂಡು ತಗೊಂಡೆಲ್ಲ ಹಾಕ್ಕೊಂಡು ಅದನ್ನು ತೆಗ್ದಿಟ್ಕೊಂಡೆ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳಕ್ಕಾಗಲಿಲ್ಲ. ಅಲ್ಲಿ ಪಾಪು ಬೇರೆ ಹೇಳ್ತಾ ಇದ್ದ, ಆ ಕಡೆ ಹೋಗಿ ಬಂದನಲ್ಲ, ಹಂಗಾಗಿ ಮಿಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೆಟ್ ಬೋಂಡನ ಬಿಟ್ಕೊಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 2 ಸೈಡು ಬೇಯಿಸ್ಕೊಂಡಿದ್ದೆ ನೋಡಿ, ಕ್ರಿಸ್ಪಿಯಾಗಿ ಬೆಂದಿತ್ತು ಈರುಳ್ಳಿ ಬಜ್ಜಿ. ಫಸ್ಟ್ ಟೈಮಲ್ಲಿ ತಗೊಳ್ಬೇಕಾದ್ರೆ ನಾನು ಆಚೆ ಹೋಗಿದ್ದೆ, ಹಂಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಅದು ಅರ್ಧಕ್ಕೆ ಕಟ್ಟಾಯಿತು. ನೆಕ್ಸ್ಟ್ ಟೈಮ್ ಇದು ಬಿಟ್ಟಿದ್ದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ತೊಗೊಂಡಿದ್ನಲ್ಲ, ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಿ ಅಂತೂ ಈರುಳ್ಳಿ ಬಜ್ಜಿನ ರೆಡಿ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಬ್ಬೊಬ್ಬರು ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಈ ರೀತಿ ಹಾಕ್ಕೊಳ್ಳೋದು, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಅದೊಂದು ಎಕ್ಸ್ಟ್ರಾ ಟಿಪ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಕಾಫಿ ಅದ್ರ ಜೊತೆ ತುಂಬ ಚೆನ್ನಾಗಿತ್ತು ಚಳಿಲಿ. ಫೈನಲಿ ಅವ್ರಿಗೆ ಎಲ್ರಿಗೂ ಕೊಟ್ಟು ನಾನು ಸಹ ತಿಂದೆ. ಇದ್ರ ಜೊತೆ ಸ್ವಲ್ಪ ಹಪ್ಳಗಳ್ನು ಎಣ್ಣೆಗೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಈರುಳ್ಳಿ ಬಜ್ಜಿ ಕಾಫಿ ಜೊತೆ ಅಂತಲೇ ಹೇಳ್ಬೋದು. ನೀವು ಚಳಿಗೆ ಈ ರೀತಿ ರೆಸಿಪಿನ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಆ್ಯಂಡ್ ಹಪ್ಳಗಳ್ನು ನಾನು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡಿದ್ದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿದ್ರಿ.